ನಮಸ್ಕಾರ. ಸರ್ಕಾರಿ ನಕಾಸ ರಸ್ತೆಯ ಪಕ್ಕದಲ್ಲಿರುವಂಥ ಜಮೀನು. 1.5 ಎಕರೆ ಜಮೀನಿದೆ, ಅರ್ಧ ಎಕರೆ ಖರಾಬ್ ಇರುವಂಥದ್ದು. ಹಿಲ್ ವ್ಯೂ, ಸುತ್ತಲೂ ಗುಡ್ಡ ಇದೆ. ಈ ಗುಡ್ಡ ಸ್ವಲ್ಪ ಎತ್ತರವಾಗಿದೆ. ಜಮೀನಿನ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು. ಗುಡ್ಡದಿಂದ ಹರಿದು ಬರುವಂಥ ಸೋರ್ ನೀರು ಇದು ಕಾಲುವೆಯಲ್ಲಿ ನಿಂತಿರುವಂಥದ್ದು. ಈ ಜಮೀನಿನ ಪಕ್ಕದಲ್ಲಿ ಒಂದು ಹಳ್ಳ ಕೂಡ ಇದೆ, ಅಲ್ಲಿ ಹರಿದು ಹೋಗುವಂಥದ್ದು. ಅದು ಪಕ್ಕದ್ದೇ ಹಳ್ಳ. ಏನು ಚಿಕ್ಕ ಚಿಕ್ಕ ಗಿಡಗಂಡೆಗಳು, ಮರಗಳು ಬೆಳೆದು ನಿಂತಿದೆ, ಅದೇ ಹಳ್ಳ. ಈ ಹಳ್ಳದ ಪಕ್ಕದ್ದು. ಜಮೀನಿನ ಉತ್ತರ ಭಾಗದಲ್ಲಿ ರಸ್ತೆ ಇದೆ. ಜಮೀನ್ ನಾರ್ತ್ ಫೇಸಿಂಗ್ ಇರುವಂಥದ್ದು. ಪೂರ್ವದಲ್ಲಿ ಹಳ್ಳ ಇದೆ, ಸರ್ಕಾರಿ ಹಳ್ಳ. ಮಳೆ ಬಿದ್ದಾಗಷ್ಟೇ ಇಲ್ಲಿ ಹಳ್ಳದಲ್ಲಿ ನೀರು ಹರಿಯುತ್ತೆ. ಇನ್ನು ಉಳಿದಾಗೆ ಬೆಟ್ಟದ ಸೋರ್ ನೀರು ಹರಿಯುವಂಥ ಜಾಗ. ಬೆಟ್ಟದ ಸೋರ್ ನೀರು ಹರಿಯುವಂಥ ಜಾಗ ಅಂತರ್ಜಲದಲ್ಲಿ ತುಂಬ ಇಳುವರಿ ಕೊಡುವಂಥ ಒಂದು ಜಾಗ ಇದು. ಸುತ್ತಲೂ ಕೂಡ ರೇಷ್ಮೆ ತೋಟ, ಬೇರೆ ಬೇರೆ ತೋಟಗಳನ್ನು ಮಾಡಿ ಡೆವಲಪ್ ಮಾಡಿದ್ದಾರೆ. ಹಚ್ಚ ಹಸಿರು ಕಾಣ್ತೈತೆ, ಬಾಳೆ ಬೆಳೆದಿದ್ದಾರೆ. ಈ 1.5 ಎಕರೆ ಜಾಗ ಅಷ್ಟೇ ಖಾಲಿ ಇರುವಂಥದ್ದು. ಮರಳು ಮಿಶ್ರಿತ ಕೆಂಪು ಮಣ್ಣಿನ ಫಲವತ್ತಾದ ಭೂಮಿ. ಶೇಂಗಾ, ಕಡಲೆಕಾಯಿ ಬೆಳಿಲಿಕ್ಕೆ, ಅರಿಶಿನ, ಶುಂಠಿ ಬೆಳಿಲಿಕ್ಕೆ ಹೇಳು ಮಾಡಿಸ್ತಂಥ ಮಣ್ಣು. ಈ ಮಣ್ಣಲ್ಲಿ ಮಣ್ಣಿನ ಒಳಗಡೆ ಬೆಳೆಯುವಂಥ ಬೆಳೆಗಳು ಅಂದರೆ ಅರಿಶಿಣ, ಶುಂಠಿ, ಆಲೂಗೆಡ್ಡೆ, ಕಡಲೆಕಾಯಿ, ಈ ಥರ ಬೆಳೆಗಳಿಗೆ ಭಾಳ ಸೂಕ್ತವಾದ ಮಣ್ಣು. ನೋಡಿ, ಒಂದು ಸಣ್ಣ ಕಲ್ಲು ಕೂಡ ಇಲ್ಲ. ಮರಳು ಮಿಶ್ರಿತ ಕೆಂಪು ಮಣ್ಣು. ಹುರುಳಿ ಬೆಳೆ ಹಾಕಿದ್ರು, ಅದನ್ನೆಲ್ಲ ಕಟಾವು ಮಾಡಿ ಮೆದೆ ಹಾಕಿದ್ದಾರೆ. ರೇಷ್ಮೆ ಹುಳು ಸಾಕಾಣಿಕೆಗೆ ಹಿಪ್ಪನೇರಳೆ ತೋಟ. ಅಕ್ಕಪಕ್ಕ ಎಲ್ಲ ಕೂಡ ಹಚ್ಚ ಹಸಿರಿನಿಂದ ಕೂಡಿರುವಂಥ ತೋಟಗಳೇ. ಈ ಮಧ್ಯೆ ಇರುವಂಥ ಫಲವತ್ತಾದ ಈ ಕೃಷಿ ಭೂಮಿ 1.5 ಎಕರೆ RTC ಇರುವಂಥ ದಾಖಲೆಗಳಿರುವಂಥ ಜಾಗ. ಅರ್ಧ ಎಕರೆ ಒತ್ತುವರಿ ಇದೆ. ಈ ಫಲವತ್ತಾದ ಜನರಲ್ ಪ್ರಾಪರ್ಟಿ ಮಾರಾಟಕ್ಕೆ ಲಭ್ಯ ಇದೆ.